ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಈ ಕೊಟ್ಟಿರುವಂಥ ನಿರ್ದೇಶಾಂಕಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇವಾಗ ಎರಡು ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿದೆ. ಇದು ಒಂದು ರೇಖೆ ಅಂತ ಅನ್ಕೊಳ್ಳೋಣ. ಇದು ಎ ಬಿಂದು, ಇದು ಬಿ ಬಿಂದು. ಇವುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಇದ್ದಾರೆ. ದೂರವನ್ನು ನಾವು ಯಾವಾಗಲೂ ಡಿ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ನಿರ್ದೇಶಾಂಕ ರೇಖಾಗಣಿತ ತಂದಾಗ ನಿರ್ದೇಶಾಂಕಗಳನ್ನು ಕೊಟ್ಟಾಗ ದೂರವನ್ನು ಕಂಡುಹಿಡಿಯುವಂಥ ಸೂತ್ರ ಏನಪ್ಪ ಅಂದರೆ √(x1 - x2) ಪ್ಲಸ್ y1 - y2 ಅಂತ ಫಾರ್ಮುಲಾ ಇದೆ. ಈ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೋಬೇಕು. ಈಗ ನಿರ್ದೇಶಾಂಕ x1 y1 ಅಂತಂದರೆ ಅದು 2, 3 ಆಗಿರುತ್ತೆ. ನಿರ್ದೇಶಾಂಕ ಬಿಯನ್ನು x2 y2 ಅಂತಂದು ಅನ್ಕೊಂಡು 4, 1 ಅಂತ ಹೇಳಿ ಅನ್ಕೋಬೇಕು. ಇವಾಗ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಈ ನಿರ್ದೇಶಾಂಕವನ್ನು ಅಪ್ಲೈ ಮಾಡ್ಕೋಬೇಕು. √(x1) ಅಂದರೆ ಎಷ್ಟಿದೆ? 2 ಇದೆ. ಮತ್ತು x2 ಅಂದರೆ ಎಷ್ಟಿದೆ? -4 ಇದೆ (2). y1 ಅಂದರೆ ಎಷ್ಟಿದೆ? 3 ಇದೆ. y2 ಅಂದರೆ ಎಷ್ಟಿದೆ? -1 ಇದೆ (2) ಇದೆ. ಸೊ ಈಗ ಏನು ಮಾಡಬೇಕಪ್ಪ ಅಂದರೆ, ಸೊ ಇವಾಗ √() ಹಾಗೆ ತಗೋಬೇಕು. ಈಗ -2² ಮತ್ತು 3 - 1 ತಂದಾಗ ಅದು ಕೂಡ 2² ಆಗುತ್ತೆ. ಈಗ ನೋಡಿ -2 ಇಂಟು -2 ಅಂದಾಗ 4 ಬರುತ್ತೆ. ಇದು ಕೂಡ 4 ಬರುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ 8 ಬರುತ್ತೆ. 8ಅನ್ನು ನಾವು 4 8 ಅಂತ ಕೂಡ ಬರಿಬೋದು. 4ರ ವರ್ಗ ಏನಾಗ್ತಿದೆ ಅಂದರೆ 4ರ ವರ್ಗಮೂಲ 2 ಆಗ್ತಿದೆ. 2 ಇಂಟು √2 ಎನ್ನುವಂಥದ್ದು ಡಿಸ್ಟೆನ್ಸ್ ಸಿಗುತ್ತೆ. ಸೊ ಈ ರೀತಿಯಾಗಿ ನಾವು ಡಿಸ್ಟೆನ್ಸ್ ಫಾರ್ಮುಲಾನ ನಿರ್ದೇಶಾಂಕ ರೇಖಾಗಣಿತದಲ್ಲಿ 2 ಪಾಯಿಂಟನ್ನು ಕೊಟ್ಟು ಡಿಸ್ಟೆನ್ಸನ್ನು ಕಂಡುಹಿಡಿಯಿರಿ ಅಂದರೆ ಈ ರೀತಿಯಾಗಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ನಾವು ದೂರವನ್ನು ಕಂಡುಹಿಡಿಬೋದು. ಈ ರೀತಿಯಾದ ಇಂಪಾರ್ಟೆಂಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. TET ಮತ್ತು GPST HSTR ಎಕ್ಸಾಮಿನೇಷನ್ಗೆ ಸ್ಟಡಿ ಮಾಡ್ತಾಯಿದ್ರೆ ನಮ್ಮ ಚಾನಲಲ್ಲಿ ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಮಟೀರಿಯಲ್ಸ್ಗಳು ಸಿಗುತ್ತೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.